ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ಶಿಖಂಡಿಗೆ ಪುರುಷತ್ವ ಪ್ರಾಪ್ತಿಯಾಗುವ ವೃತ್ತಾಂತ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶಿಖಂಡಿನಿ ಯಕ್ಷನ ಹತ್ರ ಪುರುಷತ್ವವನ್ನ ತಗೊಂಡು ತನ್ನ ಸ್ತ್ರೀತ್ವವನ್ನ ಅವನು ಕೊಟ್ಟು ವಾಪಸ್ ದೃಪದನ ಹತ್ರಕ್ಕೆ ಬಂದು ಎಲ್ಲ ವೃತ್ತಾಂತವನ್ನ ಹೇಳಿದಾಗ ಅವನಿಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಅವನು ದಶಾರ್ಣ ರಾಜನಿಗೆ ಸಂದೇಶವನ್ನು ಕೂಡ ಕಳಿಸ್ತಾನೆ. ನೀನು ಬೇಕಾದ್ರೆ ಬಂದು ನೋಡು, ನನಗಿರೋದು ಮಗಾನೆ ಅಂತ ಅಂದ್ಬಿಟ್ಟು. ಆಗ ಕೆಲವು ಸ್ತ್ರೀಯರನ್ನ ಕಳಿಸಿ ಪರೀಕ್ಷೆ ಮಾಡಿಸಿದಾಗ ಹೌದು ಪುರುಷನೇ ಇರೋದು, ಸ್ತ್ರೀ ಅಲ್ಲ ಅಂತ ಗೊತ್ತಾದಾಗ ಅವನೇ ದೃಪದನ ಅರಮನೆಗೆ ಬಂದು ಅವ್ರ ಜೊತೆ ಸ್ವಲ್ಪ ದಿವಸ ಇದ್ದು ಅಲ್ಲಿ ತುಂಬಾ ಸಂತೋಷ ಪಟ್ಕೊಳ್ತಾನೆ. ಮತ್ತೆ ತನ್ನ ಒಂದು ಸಂದೇಹ ಇರತ್ತಲ್ಲ ಅದು ದೂರ ಆಯಿತು ಅಂತ ಅವನಿಗೆ ತುಂಬಾ ಸಂತೋಷ ಆಗಿ ಶಿಖಂಡಿಗೆ ಬೇಕಾದಷ್ಟು ಉಡುಗೊರೆಗಳನ್ನು ಕೊಟ್ಟು ತನ್ನ ಮಗಳನ್ನ ಬೈದು ಅವನು ವಾಪಸ್ಸು ರಾಜಧಾನಿಗೆ ಹೊರಟು ಹೋಗ್ತಾನೆ. ಇದಾದ ಮೇಲೆ ಮುಂದುವರೆದು ಭೀಷ್ಮರು ಹೇಳ್ತಾರೆ, ಇದರ ನಡುವೆ ಒಂದು ದಿನ ಎಂದ್ರೆ ಇಲ್ಲೇನಾಯ್ತು ಅಂತ ಹೇಳಬೇಕಲ್ಲ. ಈಗ ಶಿಖಂಡಿನಿಯ ಅರಮನೆಯಲ್ಲಿ ಏನಾಯ್ತು ಅನ್ನೋದು ಗೊತ್ತಾಯ್ತು. ಈ ಕಡೆ ಯಕ್ಷನಿಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಈಗ ತಿಳಿಸ್ತಾ ಇದ್ದಾರೆ. ಒಂದು ದಿನ ಯಕ್ಷರಾಜ ಕುಬೇರ ತಿರುಗಾಡ್ತಾ ಸ್ಥೂಣಾಕರ್ಣದ ಸ್ಥಾನಕ್ಕೆ ಬಂದು ತಲುಪ್ತಾನೆ. ಸ್ಥೂಣಾಕರ್ಣನ ಮನೆ ರಂಗುರಂಗಾಗಿರುವಂತಹ ಅಂದ್ರೆ ತುಂಬಾ ಕಲರ್ಫುಲ್ ಆಗಿ ಸುಗಂಧಿತ ಪುಷ್ಪಗಳಿಂದ ಅಲಂಕೃತವಾಗಿರತ್ತೆ. ಅದನ್ನ ನೋಡಿ ಯಕ್ಷರಾಜ ತನ್ನ ಅನುಚರರಿಗೆ ಹೇಳ್ತಾನೆ, ಈ ಅಲಂಕೃತವಾಗಿರುವಂತಹ ಭವನ ಸ್ಥೂಲ ಕರ್ಣಂದೇ, ಆದ್ರೆ ಈ ಮಂದಮತಿ ನನ್ನನ್ನ ಭೇಟಿಯಾಗೋದಕ್ಕೆ ಯಾಕೆ ಬಂದಿಲ್ಲ ಅಂತ. ಯಾಕಂದ್ರೆ ಅವನು ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣನೇ ಅವನು ಬಂದು ಇವನು ಸೇವೆ ಮಾಡ್ತಿದ್ದ. ಆದ್ರೆ ಇವತ್ತು ನಾನು ಬಂದಿದ್ರು ಕೂಡ ನನ್ನನ್ನ ಭೇಟಿ ಆಗೋದಕ್ಕೂ ಅವನು ಬಂದಿಲ್ವಲ್ಲ, ಯಾಕೆ ಅಂತ ಕೇಳಿದಾಗ ಯಕ್ಷರು ಹೇಳ್ತಾರೆ, ಮಹಾರಾಜ, ರಾಜ ದೃಪದನಿಗೆ ಶಿಖಂಡಿನಿ ಅಂತ ಒಬ್ಬ ಕನ್ಯೆ ಇದ್ದಾಳೆ. ಅವಳಿಗೆ ಯಾವುದೋ ಕಾರಣದಿಂದ ಸ್ಥೂಣಾಕರ್ಣ ಏನ್ ಮಾಡ್ದ, ತನ್ನ ಪುರುಷತ್ವವನ್ನ ಕೊಟ್ಬಿಟ್ಟಿದ್ದಾನೆ ಮತ್ತು ಅವಳ ಸ್ತ್ರೀತ್ವವನ್ನ ಇವನು ಪಡ್ಕೊಂಡಿದ್ದಾನೆ. ಈಗ ಅವನು ಸ್ತ್ರೀ ರೂಪದಲ್ಲಿ ಈ ಮನೆಯಲ್ಲಿ ವಾಸ ಮಾಡ್ತಿದ್ದಾನಲ್ವಾ, ಅವನು ಸ್ತ್ರೀ ಆಗಿರುವ ಕಾರಣದಿಂದ ಸಂಕೋಚ ಇದೆ ಅವನಿಗೆ. ಆ ಸಂಕೋಚದ ಕಾರಣದಿಂದ ಅವನು ನಿಮ್ಮ ಸೇವೆಗೆ ಉಪಸ್ಥಿತನಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ನಿಮಗೆ ಸರಿ ಅನ್ಸಿದ್ದನ್ನ ನೀವು ಮಾಡಿ ಅಂತ ಹೇಳಿದಾಗ ಕುಬೇರ ಹೇಳ್ತಾನೆ, ಒಳ್ಳೇದು, ನೀನು ಸ್ಥೂಣನನ್ನ ನನ್ನ ಮುಂದೆ ತಂದು ನಿಲ್ಲಿಸು, ನಾನು ಅವನಿಗೆ ದಂಡನೆಯನ್ನ ಕೊಡ್ತೀನಿ ಅಂತಂದ್ಬಿಟ್ಟು ಕುಬೇರ ಹೇಳ್ತಾನೆ. ಈ ರೀತಿ ಕರೆದಾಗ ಸ್ಥೂಣಾಕರ್ಣ ಏನು ಮಾಡ್ತಾನೆ, ಸ್ತ್ರೀ ರೂಪದಲ್ಲೇ ಬಹಳ ಸಂಕೋಚದಿಂದ ಕುಬೇರನ ಮುಂದೆ ಬಂದು ನಿಂತ್ಕೊಳ್ತಾನೆ. ಅವನ ಮೇಲೆ ಕೋಪಿಸ್ಕೊಂಡು ಕುಬೇರ ಶಾಪ ಕೊಟ್ಬಿಡ್ತಾನೆ ಅವನಿಗೆ. ಏನು, ಈಗ ಈ ಪಾಪಿ ಯಕ್ಷ ಇದಾನಲ್ಲ ಇದೇ ರೀತಿ ಸ್ತ್ರೀ ರೂಪದಲ್ಲೇ ಇರ್ತಾನೆ, ಇನ್ಮೇಲೆ ಅವನಿಗೆ ಪುರುಷ ರೂಪ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಬೇರೆ ಯಕ್ಷರೆಲ್ಲ ಇರ್ತಾರಲ್ಲ, ಅವರು ಸ್ಥೂಣಾಕರ್ಣನ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮಹಾರಾಜರೇ, ನೀವು ಈ ಶಾಪದ ಒಂದು ನಿಶ್ಚಿತ ಸಮಯವನ್ನ ನಿಗದಿಪಡಿಸಿ, ಅಂದ್ರೆ ಅಷ್ಟೊಂದು ಅವನಿಗೆ ಕಟುವಾಗಿ ನೀವು ನಿರ್ಧಾರವನ್ನ ತಗೋಬೇಡಿ, ಒಂದು ಸಮಯ ಕೊಡಿ, ಇಲ್ಲಿವರೆಗೂ ಅವನು ಸ್ತ್ರೀ ಆಗಿರ್ತಾನೆ, ಆಮೇಲೆ ಅವನಿಗೆ ಪುರುಷತ್ವ ಬರುತ್ತೆ ಅಂತ. ಅಂದ್ರೆ ಒಂದಲ್ಲ ಒಂದ್ ದಿವಸ ಬರ್ಲಿ ಅನ್ನೋ ರೀತಿ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಕ್ಕೆ ಕುಬೇರ ಹೇಳ್ತಾನೆ, ಸರಿ, ಯಾವಾಗ ಶಿಖಂಡಿ ಯುದ್ಧದಲ್ಲಿ ಸತ್ತು ಹೋಗ್ತಾನೋ ಆಗ ಇವನಿಗೆ ಮತ್ತೆ ತನ್ನ ಪುರುಷ ರೂಪ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಭಗವಂತ ಕುಬೇರ ಎಲ್ಲ ಯಕ್ಷರ ಜೊತೆ ಅಲಕಾಪುರಿಗೆ ಹೊರಟೋಗ್ತಾನೆ. ಈ ಕಡೆ ಪ್ರತಿಜ್ಞೆಯ ಸಮಯ ಪೂರ್ತಿ ಆದ ಕಾರಣ, ಅಂದ್ರೆ ತನ್ನ ಮಾವ ಬಂದು ಹೊರಟೋದ್ರಲ್ಲ, ಈಗ ವಾಪಸ್ಸು ತಾನು ಹೇಳಿದಂತಹ ಷರತ್ತಿಗೆ ಒಪ್ಕೊಂಡಿರ್ತಾನಲ್ಲ, ಆ ಷರತ್ತನ್ನ ಪೂರ್ತಿ ಮಾಡೋದಕ್ಕೋಸ್ಕರ ಶಿಖಂಡಿ ಸ್ಥೂಣಾಕರ್ಣನ ಹತ್ರ ಬಂದು ತಲುಪ್ತಾನೆ. ಮತ್ತೆ ಹೇಳ್ತಾನೆ, ಭಗವಂತ ನಾನು ಬಂದಿದ್ದೀನಿ ಅಂತ. ಯಾಕಂದ್ರೆ ಯಕ್ಷರು ಕೂಡ ದೇವತೆಗಳ ಹಾಗೆ, ಅದಕ್ಕೋಸ್ಕರ ಇಲ್ಲಿ ಭಗವಂತ ಅಂತ ಹೇಳ್ತಾ ಇದ್ದಾನೆ. ಬಂದಿದ್ದೀನಿ ಅಂತ ಹೇಳಿದಾಗ ಸ್ಥೂಣಕರ್ಣ ಶಿಖಂಡಿ ತನ್ನ ಪ್ರತಿಜ್ಞೆಯ ಹಾಗೆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದು ಉಪಸ್ಥಿತರಾಗಿರೋದನ್ನ ನೋಡಿ ಮತ್ತೆ ಮತ್ತೆ ತನ್ನ ಒಂದು ಸಂತೋಷವನ್ನ ಪ್ರಕಟಪಡಿಸ್ತಾನೆ. ಮತ್ತು ಅವನಿಗೆ ಎಲ್ಲ ವೃತ್ತಾಂತವನ್ನು ಕೂಡ ಹೇಳ್ತಾನೆ, ಈ ರೀತಿ ನನಗೆ ಶಾಪ ಕೊಟ್ಬಿಟ್ಟಿದ್ದಾರೆ ಅಂತನ್ಬಿಟ್ಟು. ಆಗ ಆ ಮಾತನ್ನ ಕೇಳಿದ ತಕ್ಷಣ ಶಿಖಂಡಿಗೆ ಬಹಳ ಪ್ರಸನ್ನತೆಯಾಗುತ್ತೆ. ಯಾಕಂದ್ರೆ ಅವನಿವಾಗ ಗಂಡಸಾಗೆ ಇರಬೇಕಾಗಿರುವಂಥ ಒಂದು ಪ್ರಸಂಗ ಇದ್ರೂ ಕೂಡ ನಾನು ಮಾತು ಕೊಟ್ಟಿದ್ದೀನಿ ಅನ್ನೋದಕ್ಕೋಸ್ಕರ ಅದನ್ನು ವಾಪಸ್ ಕೊಡೋಕೆ ಬಂದಿರ್ತಾನಲ್ವಾ. ಆದರೆ ಈಗ ಇವನಿಗೆ ಶಾಪ ಆಗಿರೋದ್ರಿಂದ ನಾನು ಸಾಯೋವರೆಗೂ ಇನ್ನು ಪುರುಷನಾಗಿರ್ಬೋದು ಅಂತ ಅವನು ಖುಷಿ ಆಗತ್ತೆ. ಮತ್ತೆ ಅವನು ತನ್ನ ನಗರಕ್ಕೆ ವಾಪಸ್ ಆಗ್ತಾನೆ.
ಶಿಖಂಡಿಯ ಕೆಲಸ ಈ ರೀತಿ ಆಗಿರೋದನ್ನ ನೋಡಿ ರಾಜ ದೃಪದ ಮತ್ತು ಅವನು ಬಂಧು ಬಾಂಧವರು ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗತ್ತೆ. ಇದಾದ ಮೇಲೆ ದೃಪದ ಅವನನ್ನ ಧನುರ್ವಿದ್ಯೆ ಕಲಿಯೋದಕ್ಕೋಸ್ಕರ ದ್ರೋಣಾಚಾರ್ಯರಿಗೆ ಒಪ್ಪಿಸ್ತಾನೆ. ಆಮೇಲೆ ಶಿಖಂಡಿ ಮತ್ತೆ ದೃಷ್ಟದ್ಯುಮ್ನ ನಿನ್ನ ಜೊತೆನೆ, ಅಂದ್ರೆ ಇಲ್ಲಿ ಭೀಷ್ಮರು ದುರ್ಯೋಧನನಿಗೆ ಹೇಳ್ತಾ ಇರೋದು, ಶಿಖಂಡಿ ದೃಷ್ಟದ್ಯುಮ್ನ ನಿನ್ ಜೊತೆನೆ ಗ್ರಹಣ, ಧಾರಣ, ಪ್ರಯೋಗ ಮತ್ತೆ ಪ್ರತೀಕಾರ ಈ 4 ಅಂಗಗಳ ಸಹಿತ ಧನುರ್ವೇದದ ಶಿಕ್ಷಣವನ್ನ ಪಡ್ಕೊಳ್ತಾನೆ. ನಾನು ಮೂರ್ಖ ಮತ್ತೆ ಕಿವುಡ, ಕುರುಡರು ಈ ರೀತಿ ಕಾಣಿಸ್ತಾರಲ್ಲ ಅಂತ ಗುಪ್ತಚರರನ್ನ ಈ ದೃಪದನ ಹತ್ರ ನಿಯುಕ್ತಗೊಳಿಸಿದೆ. ಅಂದ್ರೆ ಅಲ್ಲಿ ಕೆಲ್ಸಕ್ಕೆ ಅಂತ ಇಟ್ಟಿದ್ದೆ, ಗೂಢಾಚಾರಿ ಕೆಲಸ ಮಾಡೋದಕ್ಕೆ. ಅವರೇ ನನಗೆ ಈ ಎಲ್ಲ ವಿಷಯಗಳನ್ನ ಕೂಡ ತಿಳಿಸಿದ್ರು. ಯಾಕಂದ್ರೆ ದೃಪದನ ಅರಮನೆಯಲ್ಲಿ ಏನೇನೇ ಆಯ್ತು ಅಂತ ಭೀಷ್ಮರಿಗೆ ಹೇಗೆ ಗೊತ್ತಾಯ್ತು ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತಲ್ವ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಗೂಢಾಚಾರರನ್ನ ನೇಮಿಸಿದ್ದೆ, ಅದರಿಂದ ನನಗೆ ಈ ವಿಷಯ ಎಲ್ಲ ಗೊತ್ತಾಯ್ತು ಅಂತ ಅಂದ್ಬಿಟ್ಟು ಹೇಳಿ, ರಾಜನೇ ಈ ರೀತಿ ಈ ದೃಪದನ ಮಗ ಮಹಾರಥಿ ಶಿಖಂಡಿ ಮೊದಲು ಸ್ತ್ರೀ ಆಗಿದ್ದ, ಆಮೇಲೆ ಪುರುಷನಾದ. ಇವನೇನಾದ್ರೂ ಕೈಯಲ್ಲಿ ಧನಸ್ಸನ್ನ ಹಿಡ್ಕೊಂಡು ನನ್ನ ಮುಂದೆ ಯುದ್ಧ ಮಾಡೋದಕ್ಕೆ ಬಂದ್ರೆ ನಾನು ಒಂದು ಕ್ಷಣ ಕೂಡ ಇವನ ಕಡೆ ನೋಡೋದಿಲ್ಲ, ಮತ್ತೆ ಇವನ ಮೇಲೆ ಅಸ್ತ್ರವನ್ನು ಕೂಡ ನಾನು ಬಿಡೋದಿಲ್ಲ, ಅಂದ್ರೆ ಶಸ್ತ್ರ ಪ್ರಯೋಗ ಮಾಡೋದಿಲ್ಲ. ಭೀಷ್ಮನೇನಾದ್ರೂ ಸ್ತ್ರೀಯನ್ನ ಹತ್ಯೆ ಮಾಡಿದ್ರೆ ಸಾಧು ಜನರು ಅವನನ್ನ ನಿಂದನೆ ಮಾಡ್ತಾರೆ, ಅವರೆಲ್ಲ ಬೈಕೊಳ್ತಾರೆ ನನ್ನನ್ನ. ಅದಕ್ಕೋಸ್ಕರ ಇವನು ರಣಭೂಮಿಯಲ್ಲಿರೋದನ್ನ ನೋಡಿದ್ರು ಕೂಡ ನಾನು ಇವನ ಮೇಲೆ ಕೈ ಮಾಡೋದಿಲ್ಲ, ಅಂದ್ರೆ ಅವನ ಮೇಲೆ ನಾನು ಯುದ್ಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅವನ ಜೊತೆ ನಾನು ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಅಂತನ್ಬಿಟ್ಟು ಹೇಳ್ತಾರೆ ಭೀಷ್ಮರು. ವೈಶಂಪಾಯನರು ಹೇಳ್ತಾರೆ, ಭೀಷ್ಮನ ಈ ಮಾತನ್ನ ಕೇಳಿ ಮಹಾರಾಜ ದುರ್ಯೋಧನ ಕೆಲವು ಸಮಯದ ತನಕ ಯೋಚನೆ ಮಾಡ್ತಾ ಇದ್ದ. ಆಮೇಲೆ ಅವನಿಗೆ ಭೀಷ್ಮರ ಮಾತು ಸರಿ ಅನ್ಸುತ್ತೆ, ಹೌದು ಇವ್ರು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗಿದೆ ಅನ್ಸುತ್ತೆ. ನೋಡಿ, ಮೊದಲು ಹೇಳಿದಾಗ ಅವನಿಗೆ ಬೇಜಾರಾಗುತ್ತೆ, ಯಾಕೆ ಈ ರೀತಿ ನಿರ್ಧಾರ ತಗೊಂಡ್ರು ಅಂತನ್ಬಿಟ್ಟು. ಈಗ ವಿಷಯ ಕಂಪ್ಲೀಟಾಗಿ ಗೊತ್ತಾದ್ಮೇಲೆ, ಆ ರೀಸನ್ ಏನು ಅಂತ ಗೊತ್ತಾದ್ಮೇಲೆ ಅವನಿಗೆ ಸರಿ ಅನ್ಸುತ್ತೆ, ಹೌದು ಇವ್ರು ತಗೊಂಡಿರೋ ನಿರ್ಧಾರ ಮತ್ತು ಇವ್ರು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.